ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಆಗಿನ ಕಾಲದ ಶಿವಕುಮಾರ ಮಿಶ್ರರು ಅಂತ ಬಹಳ ದೊಡ್ಡ ವಿದ್ವಾಂಸರು. ಅವರು ಉತ್ತಮ ವಿದ್ವಾಂಸರು, ಬೇಕಾದಷ್ಟು ಶಿಷ್ಯ ಸಂಪತ್ತು ಅಷ್ಟೆಲ್ಲ ಇದ್ದಂತಹ ದೊಡ್ಡ ವಿದ್ವಾಂಸರು. ನಾವು ವಾಕ್ಯಾರ್ಥಕ್ಕೆ ಬರಬೇಕಾದ್ರೆ ನಿಮ್ಮ ಸಮಾನಾಸನದಲ್ಲಿ ಕೂತರೆ ಮಾತ್ರ ನಾವು ಬರ್ತೇವೆ, ಇಲ್ಲದ್ರೆ ಬರೋದಿಲ್ಲ ಅಂತ. ಅದಕ್ಕೂ ಸತ್ಯಜ್ಞಾನ ತೀರ್ಥ ಇವರು ಯತಿಗಳು, ಪೀಠಾಧಿಪತಿಗಳು, ಜಗದ್ಗುರು ಪೀಠ. ಒಬ್ಬ ಗೃಹಸ್ಥರ ಜೊತೆಗೆ ಸಮಾನಾಸನದಲ್ಲಿ ಕೂಡುವುದು ಹೇಗೆ? ಪ್ರಾಯ ಇವರು ಇದಕ್ಕೆ ಒಪ್ಪಲಿಕ್ಕಿಲ್ಲ ಅಂತ ಅವರು ಅಂದ್ಕೊಂಡಿದ್ರು. ಸತ್ಯಜ್ಞಾನ ತೀರ್ಥರು ಯಾವ ಆಲೋಚನೆಯನ್ನೂ ಮಾಡಲಿಲ್ಲ. ಹೌದು, ಪೀಠದ ಗೌರವವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಆದರೆ ಮಠದ ಗೌರವಕ್ಕಿಂತಲೂ ಮತದ ಗೌರವ ಬಹಳ ದೊಡ್ಡದು. ಈ ಸಂದರ್ಭದಲ್ಲಿ ಇನ್ಯಾವ ಸಮಾರಂಭ, ಯಾವುದೋ ಒಂದು ಅಭಿನಂದನಾ ಸಮಾರಂಭವೋ ಮತ್ತೊಂದು ಮುಗಿದೊಂದಕ್ಕೋ ಕರೆದದ್ದಲ್ಲ, ವಾಕ್ಯಾರ್ಥ ಮಾಡುವುದಕ್ಕೆ ಕರೆದದ್ದು, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡೋದಕ್ಕೆ ಕರೆದದ್ದು. ಈ ಸಂದರ್ಭದಲ್ಲಿ ನೀವು ಕೂಡೋದಾದರೆ ಕೂಡಿ ಅಂತ ಅವರು ಬರೋ ಮೊದಲು ತಾವೇ ಆಸನದ ವ್ಯವಸ್ಥೆಯನ್ನು ಮಾಡಿಸಿಟ್ಬಿಟ್ರು. ಟೌನ್ ಹಾಲಿನೊಳಗೆ ದೊಡ್ಡದಾದ ಆಸನ, ಅವರಿಗೂ ಆಸನ, ಸಮಾನ ಆಸನ, ಬನ್ನಿ ಕೂತ್ಕೊಳ್ಳಿ ವಾಕ್ಯಾರ್ಥ ಮಾಡಿ ಅಂತ. ಆದರೆ ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಆ ದಿವ್ಯವಾದ ತೇಜಸ್ಸು, ಅದು ಬ್ರಹ್ಮವರ್ಚಸ್ಸು, ಅದ್ಭುತವಾದ ಆ ತೇಜಸ್ಸು, ಆ ವರ್ಚಸ್ಸು, ಗಂಭೀರವಾಗಿದ್ದಾರೆ. ಯಾವುದೇ ವಿಧವಾದ ನಾನಾ ವಿಧವಾದ ಮಾಲೆಗಳನ್ನು ಹಾಕಿಕೊಂಡು ವಸ್ತ್ರಗಳಿಂದ ಕೃತ್ರಿಮವಾದಂತಹ ಶೋಭೆ ಅಲ್ಲ. ಅವರು ತುಳಸಿ ಮಾಲೆಯನ್ನು ಹಾಕೊಳ್ತಾ ಇರಲಿಲ್ಲ, ಕಿವಿಯಲ್ಲಿ ತುಳಸಿ ಇಟ್ಕೊಳ್ತಾ ಇದ್ರು ಅಷ್ಟೇ. ನಿರಾಭರಣವಾದದ್ದು ಕೇವಲ ಆ ಒಳಗಿರುವ ಜ್ಞಾನದ ವೈಭವ, ಜ್ಞಾನದ ತೇಜಸ್ಸು, ಆ ಬ್ರಹ್ಮವರ್ಚಸ್ಸು. ಮೇಲೆ ಒಳಗೆ ಬಂದರು, ಪರದೆ ಸರಿಸಿ ಸತ್ಯಜ್ಞಾನ ತೀರ್ಥರನ್ನು ನೋಡ್ತಾರೆ. ಇಂಥವರ ಜೊತೆಗೆ ಕೂಡೋದು ಹೇಗೆ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೆಳಗೆ. ಆದರೆ ದೊಡ್ಡ ವಿದ್ವಾಂಸರು, ಅದರೊಳಗೆ ಯಾವ ಎರಡು ಮಾತಿಲ್ಲ, ಬಹಳ ದೊಡ್ಡ ವಿದ್ವಾಂಸರು ಇದ್ದದ್ದು ಅತ್ಯಂತ ಸತ್ಯ. ಹೀಗಾಗಿ ಅಷ್ಟೇ ಭಕ್ತಿಯಿಂದ ನಮಸ್ಕಾರ ಮಾಡಿದರೂ ಕೂಡ ವಾಕ್ಯಾರ್ಥವನ್ನೇನು ಕಡಿಮೆ ಮಾಡಲಿಲ್ಲ, ಚೆನ್ನಾಗಿ ವಾಕ್ಯಾರ್ಥ ಮಾಡಿದರು. ಅನೇಕ ದಿನಗಳವರೆಗೆ ವಾಕ್ಯಾರ್ಥ ಆಯಿತು. ಆ ದ್ವೈತಾದ್ವೈತ ವಿಮರ್ಶೆಯಾದಾಗ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಸ್ಪಷ್ಟವಾಗಿ ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತಹ ದೊಡ್ಡ ಸಭೆಯಲ್ಲಿಯೂ ಅವರಿಂದಲೂ ಮಾನಿತರಾಗಿ ಎಲ್ಲರಿಂದಲೂ ಮನ್ನಣೆಯನ್ನು ಪಡೆದು ಶ್ರೀಮದಾಚಾರ್ಯರ ಸಿದ್ಧಾಂತದ ದುಂದುಭೆಯನ್ನು ಅಲ್ಲಿಯೂ ಮೊಳಗಿಸಿದ್ದಾರೆ ಮಹಾನುಭಾವರು ಸತ್ಯಜ್ಞಾನ